ಈ ಮನ್ಯಾಗ ಒಂದ ಹೂ ಐತೆ ಅಂತ ಮಾಡಿದ್ನೆ. ಹೂವಿನ ರಾಶಿನ ತುಂಬೈತಿ. ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಒಬ್ಬನೇ ಬಂದಿದ್ರೆ ಯಾರೋ ನೀನು? ರಾಮಾಯಣದಾಗ ರಾವಣ ಸೀತಾನ ಹೊತ್ಕೊಂಡು ಹೋಗಾಗ ಬಯೋಡಾಟ ಕೊಟ್ಟು ಹೊತ್ಕೊಂಡು ಹೋಗಲಿಲ್ಲವ. ಅದೇ ಸೀತಾನ ಮುಟ್ಟಿದಕ್ಕೆ ಲಂಕೆ ಭಸ್ಮವಾಯ್ತು, ರಾವಣನ ಸಂಹಾರವಾಯ್ತು. ಇದು ಗೊತ್ತಿಲ್ಲ ನಿನಗ? ನಾವೇನ್ ರಾಮಾಯಣ ಓದ್ತೇವೆ? ನಮ್ದು ಏನಿದ್ರು ಸನ್ನಿ ಲಿವನ್ನ ನೀಯ ಕಲಿತ 5 ನಿಮಿಷದ ವಿಡಿಯೋದವ್ರು ನಾವು ಅಟ್ಟ. ಏಯ್, ನನ್ನ ಮನೆ ಬಾಡಿಗೆಗೆ ಬಂದ ಭಿಕ್ಷುಕ ನೀನು. ಹೊರಟು ಹೋಗೋ ಮತ್ತಿಲ್ಲಿಂದ. ನಾ ಭಿಕ್ಷುಕ? ಹಾ, ಮತ್ತೆ ನೀ ಎಲ್ಲಿಗೆ ಹೋಗಿದ್ದಿ? ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲೇಕ್ ಹೋಗಿದ್ದಿ? ನನಗೆ ಇನ್ನಷ್ಟು ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡು ದೇವರಂತೆ ಬೇಡ್ಕೊಂಡ್ ಬರಕ್ ಹೋಗಿದ್ದೆ. ಇದ್ರು ಹಾ, ಇಷ್ಟು ಸಿರಿ ಸಂಪತ್ತು ತುಂಬಿ ತುಳುಕುತ್ತಿದ್ದರೂ ಆ ದೇವರ ಹತ್ತಿರ ಹೋಗಿ ಇನ್ನಷ್ಟು ಸಿರಿ ಸಂಪತ್ತು ಬೇಡುವ ನೀನು ನಿಜವಾದ ಭಿಕ್ಷುಕಿ. ನಿನಗೇನು ತೆಲಿಗೆಲಿ ಕೆಟ್ಟಾಯ್ತಾನೋ? ಧಾರವಾಡಕ್ಕೆ ಹೋಗ್ಬೇಕ. ನಿನಗ ಅಕ್ಕ ತಂಗಿಯರು ಅದಾರ ಇಲ್ಲ? ಮನ್ಯಾಗ ಅದಾರು, ಇಲ್ಲಿಗೆ ಯಾಕೆ ಬರ್ತಾರ ಅವರು? ನನ್ನ ಕೆಲಸ ಇತ್ತು, ನಾ ಬಂದೇನೆ. ನೋಡವಿ, ನಾ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ. ನಿನಗ ಒಂದು ಹೆಣ್ಣು ಮಗು ಹುಟ್ಟಿದ ಮೇಲೆ ಇನ್ನೊಂದು ಮಗು ಆಗಲಿಲ್ಲ. ಅದಕ್ಕೆ ಕಾರಣ ಐತಿ. ಬತ್ತೆ ಹೋದ ಬೋರ್ನ್ಯಾಗ ನೀರು ಬಾ ಅಂದ್ರ ಎಲ್ಲಿಂದ? ಆ ಮುದುಕನ ಜೋಡಿ ಎಷ್ಟು ಜೀವನ ಮಾಡಿದ್ರು ನನಗೆ ಇನ್ನೊಂದು ಕೆಲಸ ಆಗೋದಿಲ್ಲ. ನನ್ನ ಮಾತಾ ಮುಗುದಿಲ್ಲ, ಯಾಕೆ ಚಿಂತೆ? ಒಂದೇ ಒಂದು ಅವಕಾಶ ಕೊಟ್ಟು ನೋಡು, ಇನ್ನೊಂದು ಮಗುವಿನ ಭಾಗ್ಯ ನೀಡ್ತೀನಿ. ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ ಹುಟ್ಟಿದ ನಾಡಿದು. ಇಂಥ ನಾಡಗ ನಿನ್ನಂಥ ನಾನಾಯಕ ಬದುಕೋದಕ್ಕೆ ಅರ್ಹತೆ ಇಲ್ಲ. ಸಾಯೋದಕ್ಕೆ ಸಿದ್ಧನಾಗು. ಈಗ ಸಣ್ಣ ಮಾತಿಗೆ ಗಣ್ಣ ಎತ್ತದ. ಇದು ನಿನಗೆ ಸಣ್ಣ ಮಾತಲ್ಲ, ಮತ್ತೆ ಇವೇನು ದೊಡ್ಡವನವಿ? ಹೌದಲ್ಲ? ಇನ್ನೊಂದು ಮಾತು ಹೇಳ್ತೀನಿ ಕೇಳು. ಹೇಳ. ಕರಿಯದೆ ಬರುವವನ, ಬರಿಯದೆ ಓದುವವನ, ಬರಿಗಾಲಿನಿಂದ ನಡೆಯುವವನ, ಎದರಿಂದ ಹೊಡೆಯಂದ ಸರ್ವಜ್ಞ. ಹರಸ ಕಾಲ ಮೊದಲೇ ಹೊಡೆಯುವಂದ ಸರ್ವಜ್ಞೆ. ನೀನು ನಾಚಿಗಿಲ್ಲ. ಅವಿ, ಏನ್ ಹೇಳು? ನಮಗೆ ಎಷ್ಟು ಚಪ್ಪಲ್ ಏಟು ಬಿದ್ರು ನಾವು ಯಾರಿಗೆ ಹೇಳಂಗಿಲ್ಲ, ಒರೆಸ್ಕೊಂಡು ಸುಮ್ಮ ಹೋಗ್ಬಿಡೋ. ಇನ್ನೊಂದು ಮಾತು ಗೊತ್ತೈತಿ ನಿನಗೆ? ಏನು? 3 ಬಿಟ್ಟವ ಓರಿಗೆ ದೊಡ್ಡವ. ಅಟ್ಟ ಐತದ ಮ್ಯಾಲ. ಅಂದ್ರೆ ನೀನು ಹೊಡೆಯಕ್ಕೆ ಹೇಗ? ಬಿಡ್ತೀನಿ ಅಂತ ತಿಳ್ಕೊಂಡೇನ? ಹಾ, ಹೊಡಿ. ಮುಗಿಸ್ಲೇ ಬಿಡು. ಅಯ್ಯೋ, ಬರ್ರಿ 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 ಅಣ್ಣ, 1 ನಿಮಿಷ. ಏನು ಸುಮಾರು ಅದಾಡ್ರಿ ಅಕ್ಕಾಯ್ಕಿ. ಇಂಥ ಹೆಣ್ಮಗಳನ್ನ ಇಲ್ಲಿ ನೋಡ್ಲಿಲ್ಲಪ್ಪ. ನೋಡಾಕರ ಇದ್ರ ಗತಿ ಅದಾಳ, ಪವರ್ ಅದಾಳ. ನೋಡೋಣ, ಇನ್ನೂ ಇಳಿಸಿ ಎಲ್ಲ ಇಳಿಸವ ಪಾಟಿಗಿಟ್ಟ. ಏಯ್! ಹೆಚ್ಚಿಗೆ ಮಾತಾಡಿದ್ರೆ ನಿನ್ನ ಗಂಟ ಸಿಳಿ ರಕ್ತನ ಕುಡಿತೀನಿ. ಏನ್ ಸುಮಾರು ಇದೀವಿ ಅಕ್ಕಾನಿ? ಎಟ್ಟನ ಎಟ್ಟರ ಬಾಟಿಗಟ್ ನಿಂತೀಯೋ? ಏನೇನು ಬೇ, ಮನ್ಯಾಗ ಯಾರು ಇಲ್ಲ, ಇದ ಸಮಯದಾಗ ಇಬ್ರು ಸರಸಾಡೋಣ ಬಾ ಅಂತ ನನ್ನ ಮೇಲೆ ಬಲಾತ್ಕಾರ ಮಾಡಿ. ಹೆಚ್ಚಿಗೆ ಮಾತಾಡ್ದೆ ನಿನ್ನ ಪೋಯಗ ನೋಡ್ರಿ, ನೀವು ಬರೋಣ ಹೆಂಗ್ ಕಾಣಿಸ್ತಾಳ ನೋಡ್ರಿ ಈಕಿ. ಪಾರ್ವತಿ, ಇದೇನಿದು? ಮನೆಗೆ ಬಂದ ಅತಿಥಿಗಳಿಗೆ ಅನ್ನ ಹಾಕೋ ಕೈಯಲ್ಲಿ ಪಿಸ್ತೂಲ್ ಹಿಡಿದಿದೆಯಲ್ಲ? ಕೊಡೋಣ. ಇವನ ಅತಿಥಿ ಅಲ್ರಿ, ಇವನೊಬ್ಬ ನಯವಂಚಕ. ಅವನು ಭೂಮಿ ಮೇಲೆ ಬದುಕಲೇಬಾರ್ದು. ಪಾರ್ವತಿ, ಆ ಪಿಸ್ತೂಲ್ ತಾಯಿಲಿ ಕೊಡ ಕಾಣ. ಐತೆ ಬಾಗಿಲು ತೆರೆದ ಮನೆಗಳಿಗೆ ನಾಯಿ ನುಗ್ಗೋದು, ಬೇಲೆ ಇಲ್ಲದ ಹೊಲಕ್ಕೆ ದರ ನುಗ್ಗೋದು, ತೆರೆದಿಟ್ಟು ಬೆಣ್ಣೆನ ಬೆಕ್ಕು ಕದ್ದು ತಿನ್ನೋದು ಸ್ವಾಭಾವಿಕ. ಆದ್ರೆ ಈ ಜಮೀನ್ದಾರನ ಕೋಟೆಗೆ ಸಾಧ್ಯವಿಲ್ಲದೆ ನುಗ್ಗಿದೆಯಲ್ಲ, ಮೆಚ್ಚಲೇಬೇಕು ನಿನ್ನ ಧೈರ್ಯಕ್ಕೆ. ಮೆಚ್ಚಲೇಬೇಕು ನನಗಿಂತ ಮುಂಚಿತವಾಗಿ ನಾವು ನಿನ್ನನ್ನು ಮೆಚ್ಚಬೇಕು. ಯಾಕಂದ್ರೆ ಮನೆಗೆ ಬಂದ ಶತ್ರುವಿನ ಅತಿಥಿತರ ಸತ್ಕಾರ ಮಾಡುವ ನಿಮ್ಮನ್ನ
ಹಾ ಹಿಂಗೆ ಹೊಳೆ ಮಾಡಿ ಸ್ವಾಗತ ಮಾಡಿ. ಅತಿಥಿ ದೇವೋ ಭವ ಅನ್ನೋದು ನನ್ನ ರಾಷ್ಟ್ರ, ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ನನ್ನ ಧರ್ಮ, ಅನುಕೂಲಕ್ಕೆ ಲೇಸನ್ನೇ ಬಯಸುವುದು ನನ್ನ ಗುಣ. ಅದಕ್ಕಾಗಿ ನಾನು ಹೇಳ್ತಿದ್ದೇನೆ, ಹಣ ಬೇಕಾದ್ರೆ ಹಣ ಕೊಡ್ತೀನಿ, ಉದ್ಯೋಗ ಬೇಕಾದ್ರೆ ಉದ್ಯೋಗನೂ ಕೊಡ್ತೀನಿ, ಇನ್ನು ಅಧಿಕಾರ ಬೇಕಾದ್ರೆ ಅಧಿಕಾರನೂ ಕೊಡ್ತೀನಿ. ಆದ್ರೆ ನೀನು ಮಾಡೋ ನೀತಿ ವಿರೋಧಿ ಕೆಲಸನ ನಿಲ್ಲಿಸ್ಬಿಡು. ಜಮೀನ್ದಾರ್, ನಾನು ನೀನು ನೀಡುವ ಹಣ ಅಧಿಕಾರ ಅಂತಸ್ತಿನ ಭಿಕ್ಷೆಯ ಬೇಡಿ ನಿನ್ನ ಮನೆಯ ಹೊಸ್ತಿಲ ತಿಳಿದು ನಿನ್ನ ಮನೆಗೆ ಬರಲಿಲ್ಲ. ಬದಲಾಗಿ ಮುಖ್ಯವಾದ ವಿಷಯ ಹೇಳಕ್ ಬಂದಿದೆ. ನಿನ್ನ ಮಗಳಾದ ಶ್ರಾವಣಿ, ಆ ಶ್ರಾವಣಿನ ಹೊತ್ತುಕೊಂಡು ಹೋಗ್ತೀನಿ ಅಂತ ಹೇಳಕ್ ಬಂದಿದೆ. ಹೆಣ್ಣಿನ ಹಿಂದೆ ಬಿದ್ದು ಮಣ್ಣಾಗ್ಬಿಡವು. ಅಂಗನೆ ರೊಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದೊಳಗೆ ಗೆಲುವು ಸಿಗುವುದು, ಈ ಮೂರಕ್ಕೂ ಸಂಗಯ್ಯ ನೊಲುಮೆ ಬೇಕೆಂದ ಸರ್ವಜ್ಞ. ಹೆಣ್ಣಿನ ಹಿಂದೆ ಬಿದ್ದು ಮಣ್ಣಾಗ್ಬೇಡ. ಒಳ್ಳೆ ಮಾತಿನಿಂದ ಹೇಳ್ತೀನಿ, ಇಲ್ಲಿಂದ ಹೊರಟು ಹೋಗು. ಇಲ್ಲಿಕಂದ್ರ ಹೋಗೋದಿಲ್ಲ? ಇಲ್ಲ. ಇಲ್ಲಿವರೆಗೆ ನಿನಗೆ ತಿದ್ದಿಕೊಂಡು ಬದುಕಲು ಅವಕಾಶ ನೀಡಿದ್ದೆ. ನೀನು ಹೋಗಲ್ಲ ಅಂದ್ಮೇಲೆ ಸೀದಾ ಯಮಲೋಕಕ್ಕೆ ಹೋಗೋದಕ್ಕೆ ತಯಾರಾಗು. ನೆನಪಿಕೋ ನಿನ್ನ ಮನೆ ದೇವರನ್ನ. ಇವನು ಒಟ್ಟರು ಗಣ್ಣು ಹಿಡಿದ ಪ್ರಾಕ್ಟೀಸ್ ಮಾಡ್ರಿ ಏನ. ಜಾನರಿಗೆ ಮಾತಿನ ಪೆಟ್ಟು, ನಿನ್ನಂತ ಕತ್ತೆಗೆ ಲತ್ತೆ ಪೆಟ್ಟೆ ಸರಿ. ಸ್ವಲ್ಪ ಚಿಕ್ಕೇರಿಯಾಗ ಓದೋಗ್ದೇನೋ ಇಂಥ ಗನ್ಗಳು. ಯಾಕೆ ಹಿಡ್ಕೊಂಡ ದಮ್ ಇರ್ಲಿಲ್ಲ? ಯೂಸ್ ಮಾಡಿದ್ರೆ ಜಂಗ್ ಹತ್ತಲ್ವೋ? ನೋಡ್ರಿ ಯಜಮಾನ್ರ, ನಾ ಏನ್ ಹೇಳಕ್ ಬಂದು ಸಣ್ಣ ಸಣ್ಣ ಮತ್ತಿಗೆಲ್ಲ ಸೀರಿಯಸ್ ಹಾಕಿಲ್ಲ. ಹೆಣ್ಮಗಳ ಬುದ್ಧಿ ಮೊಳಕಾಲ್ತೇಳಗೆ ಹಾಕಿ ಹಿಡಿಯೋಳಕ್ ನೀವು ಹಿಡಿದ ನಾ ಏನ್ ಹೇಳಕ್ ಬಂದಿ? ನೀವು ಇಟ್ಟತನ ನಾನು ಮಾಡಿದ್ದು ಕಾಮಿಡಿ ರೀ, ನೀವು ಸೀರಿಯಸ್ ಆಗ್ಬೇಡ್ರಿ. ಇಲ್ರಿ, ನಾ ಏನ್ ಹೇಳಕ್ ಬಂದೀನಿ ಅಂದ್ರ